ಕನ್ನಡದ ತುಂಬ ಇದಾದ ಸ್ಮಾಲ್ ಸ್ಕ್ರೀನ್ಲಿ ಅದಾದ ನಿಮ್ಮೆಲ್ರಿಗೂ ಇದಾಗ್ತಾ ಇರುವ ಇವರು ಅದನ್ನು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವರೆಲ್ರಿಗೂ ಥ್ಯಾಂಕ್ ಯು, ಲವ್ ಯು. ಈ ವಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡ್ತೈತೆ, ಏನು ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ. ಜಾಸ್ತಿ ಲೀಕ್ ಮಾಡಿಬಿಟ್ಟಿಯಾ ಅಂತ ನನಗೆ ಗಿಂಡ್ತಾ ಇರಬೇಕು. ಅಲ್ಲ, ಯಾಕೆ ಆ ತೊಡೆ ಹಿಡಿತಿದ್ರಿ ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ಹೇಳಿದ್ರು ಸ್ವಾಮಿ ಅಣ್ಣ, ಎಲ್ಲ ಪಿಕ್ಚರ್ ಹಂಗೆ ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ. ಪಿಕ್ಚರ್ ಯಾವುದು ಪಾರ್ಟ್ ನೈಟು ಮಾತಾಡ್ತಾರ? ಮಾತಾಡೋಕ್ಕೆ ಆಪ್ಷನ್ ಇದೆಯಾ? ಇಲ್ಲ. ಅದಕ್ಕಾಗಿ ಕಮ್ಮಿ ಮಾಡ್ಕವ್ರೆ ಅಲ್ವಣ್ಣ. ಆಮೇಲೆ ನನ್ನ ಹೆಂಡ್ತಿ ಗೊತ್ತಿಲ್ಲ, ನನ್ನ ಹೆಂಡ್ತಿ ಫುಲ್ ಸರ್ಪ್ರೈಸು. ಎಲ್ಲಿಗೆ ಹೋಗ್ತಾ ಇದೆಯಾ ಅಂದು. ನಾನು ಫಸ್ಟ್ ನೈಟ್ಗೆ ಹೋಗ್ತಾ ಇದ್ದೀನಿ ಅಂದ. ಗಾಬರಿ ಆಗ್ಬಿಟ್ಲು. ಪ್ರಥಮದು ಫಸ್ಟ್ ನೈಟು ಪಿಕ್ಚರು ರಿಲೀಸ್ ಆಯ್ತೈತೆ, ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡವ್ರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂದೆ. ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣನ ಹಂಗೆ ಕೇಳಿದರು, ಫಸ್ಟ್ ನೈಟಿಗೆ ಬಂದ ಅಂತ. ಅಂದರೆ ಟೈಟ್ಲೇ ತುಂಬ ಅಟ್ರಾಕ್ಷನ್ ಆಗೈತೆ. ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ. ಅಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಾಂಗ್ ಫಸ್ಟಿಂದ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು. ಮಧ್ಯದಲ್ಲಿ ಯಾವುದೋ ಬಿಳಿ ಬಿಳಿ ಗೆರೆ ಎಲ್ಲ ಬಂದ್ಬಿಟ್ಟು, ಆ ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ. ಯಾಕೆ ಗೆರೆ ಹಾಕಿದ್ರಿ? ನಾವು ಹಿಂಗೆ ಇಂಟ್ರೆಸ್ಟಾಗಿ ನೋಡ್ತಾ ಇರ್ತೀವಿ, ಅದು ಯಾವುದೋ ವೈಟಾಗಿ ಬಂದು ಹೋಗ್ಬಿಡ್ತು, ಬರೀ ಹೆಸರುಗಳು. ಲಿರಿಕಲ್ ವಿಡಿಯೋನಾ ತೋರಿಸೋದು. ಪ್ರಸಾದ ಇಷ್ಟೇ ಕೊಡೋದು, ಫುಲ್ ಬೇಕು ಅಂದ್ರೆ ಕ್ಯೂಲ್ ತಗೋಬೇಕಲ್ಲ, ಹಾಗೆ ಟೀಸರ್ ತರ ಇದು. ಫುಲ್ ಬೇಕು ಅಂದ್ರೆ ಅದು ಬರ್ತದೆ, ಬಂದಾಗ ನೋಡುವಂತೆ ಥಿಯೇಟರ್ಗೆ ಬಂದು ನೋಡ್ತಾ ನೀವು ಸುಮ್ಮನೆ. ಈಗ ನಾನು ಮಾತಾಡ್ಬೇಕಾ ಇವ್ರು ಮಾತಾಡ್ಬೇಕಾ ಹೇಳಿ? ಥ್ಯಾಂಕ್ ಯು. ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನನ್ನ ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ, ಭಾರಿ ಖುಷಿ ಆಯಿತು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಈ ಪಿಕ್ಚರಲ್ಲಿ ಸುಮಾರು 75 ದಿನ ಶೂಟ್ ಮಾಡಿದ್ದೀನಿ ನಾನು. ತುಂಬ ಕಮ್ಮಿ ಹೋಯ್ತು. ಹೇಳ್ತೀನಿ ಬಿಡೋಣ. ಅಂದರೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಯಿತು. ಹೈಯೆಸ್ಟು ಪೇಮೆಂಟ್ ತೊಗೊಂಡ್ರೆ ಆರ್ಟಿಸ್ಟ್ ನಾನೇ ಅನಿಸುತ್ತೆ. ದೇವರಣೆ ಇಲ್ಲ, ಪ್ರಥಮ ನಾಣ್ಯಗಳು ₹1 ದುಡ್ಡು ತಗೊಂಡಿಲ್ಲ ನಾನು. ಯಾಕೆ ಅಂದರೆ ನಂದು ಒಂದು ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರಲಿ ಅಂದ್ಬಿಟ್ಟು ಫ್ರೀಯಾಗಿ ಮಾಡಿದ್ದೀನಿ. ₹1 ದುಡ್ಡು ತಗಲಿ, ಇದು ಇವ್ರ ಮೇಲೆ ಆಣೆ. ಅಲ್ಲ, ಇಲ್ಲಿ ನಾನು ಮಾತಾಡ್ತಿದ್ದೀನಿ ಒಂದು ನಿಮಿಷ. ಆಮೇಲೆ ಪಿಕ್ಚರಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ನನಗೇನೋ ಒಂದು ಖುಷಿ ಆಗುತ್ತೆ. ಹೇಳ ಈಗ ಈ ಪ್ರೆಸ್ ಮೀಟಿಂಗ್ ಆದ್ಮೇಲೆ 10,000 ಕೊಡ್ತೀವಿ ಸುಮ್ಕೇರೋಣ ಅಂತ. ಮತ್ತೇನು ಏನಣ್ಣ ನಿನ್ ಬಾಧೆ ಏನಣ್ಣ? ಹೀರೋಯಿನ್ ಪಕ್ಕ ಕೂರ್ಸದ್ಬಿಟ್ಟು ನನ್ನ ಪಕ್ಕ ಕೂರಿಸಿ ನನಗೆ ಆಯ್ತಿಲ್ಲ ಇವತ್ತು. ಈ ಫಸ್ಟ್ ನೈಟ್ ವಿತ್ ದೆವ್ವ ಪಿಕ್ಚರ್ ನನ್ನ ಜೊತೆ ನಡೀತೈತಾ ಅಂತ. ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ ಆಗಿದ್ದೀನಿ. ಪಿಕ್ಚರ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿ ಬಂದೈತೆ, ಭಾರಿ ಚೆನ್ನಾಗಿದೆ. ಅಂದರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನು ಅದ್ಭುತವಾಗಿ ನಮಗೆಲ್ಲ ತೋರಿಸೋಂಥ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ. ರಿಚಿ ಅವರು ಸಕ್ಕತ್ತಾಗಿ ಆಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾನು ಪ್ರಥಮ್ ಅವ್ರನ್ನ ಭಾರಿ ತರಲೆ ಅಂದ್ಕೊಂಬಿಟ್ಟಿದೆ ಹೊರಗಡೆ. ನಿಜವಾಗ್ಲೂ ನೋಡಿದವ್ರಿಗೆ ಹಂಗೆ ಅನಿಸುತ್ತೆ. ಬಟ್ ಸಿನಿಮಾ ಒಳಗಡೆ ಇಳಿದಾಗ ನಿಜವಾಗ್ಲೂ ಒಂದು ಫ್ಯಾಷನ್ ಆಗಿ ಸಿನಿಮಾ ಮಾಡಿದ್ರು. ಭಾರಿ ಖುಷಿ ಆಗುತ್ತೆ. ನಾವು ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು 500 ಹೊಡಿಬೇಕಾಯ್ತು. ಆಮೇಲೆ ತುಂಬ ಫ್ಯಾಷನ್ ಆಗಿ ಸಿನಿಮಾ ಮಾಡಿದ್ದಾರೆ, ಖುಷಿ ಆಗುತ್ತೆ. ಈ ಫ್ಯಾಷನ್ ಅಲ್ಲ, ಫ್ಯಾಷನ್ ಇರೋ ಬಟ್ಟೆ ನಡ್ದಾಕೊಂಡು ಅದು ಫ್ಯಾಷನ್ ಅನ್ನೋದು. ಸೀದಾ ನನ್ನ ಬಾಯೊಳಿಕೆ ಬಂದ್ಬಿಡೋಣ, ನನ್ನ ಬಾಯೊಳಿಕೆ ಬಂದ್ಬಿಡೋಣ. ಕಾಮಿಡಿ ಅನ್ನೋ ಅಂತಾರೆ ನೋಡಿ ಸರ್, ಬಾಯೊಳಿಕೆ ಬರ್ತವ್ರೆ. ಆಮೇಲೆ ಪಾತ್ರ ತುಂಬ ಅದ್ಭುತವಾಗೈತೆ ಅಣ್ಣ. ಕಾಮಿಡಿ ಪಾತ್ರ, ಒಂದು ಅಬ್ರಾಡಿಂದ ಬಂದಂಥ ಒಂದು ಪಾತ್ರ, ಇವ್ರ ಜೊತೆನೇ ಸಾಗುವಂಥ ಪಾತ್ರ, ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಸಾಗುತ್ತಣ್ಣ. ಚೆನ್ನಾಗೈತೆ ಪಾತ್ರ. ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂಥ ಪಿಕ್ಚರು. ಚೆನ್ನಾಗೈತೆ ಅಣ್ಣ, ಒಳ್ಳೇದಾಗೈತೆ ಅಣ್ಣ. ಒಂದೇ ದಿನ ಅಣ್ಣ. ಇಲ್ಲ ಅಣ್ಣ, ಒಂದೇ ದಿನ ಪಿಕ್ಚರ್ ಶೂಟಿಂಗ್ ನಡೆದಿದ್ದು ನಂದು. ಬಟ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ತುಂಬ ಟೈಮ್ ತೊಗೊಂಡು ಭಾರಿ ಫಾಸ್ಟಾಗಿ ಸಿನಿಮಾ ಅಷ್ಟು ಕೋಪ್ರೇಷನ್ ಮಾಡಿದ್ರು ಸ್ವಾಮಿ ಅವರು. ಚೆನ್ನಾಗೈತೆ ಅಣ್ಣ ಪಿಕ್ಚರ್.
ಅಣ್ಣ ಹೌದಣ್ಣ, ಏನೋ ಒಂದು ಬಾಂಧವ್ಯ ಬಾಂಡಿಂಗು ಚೆನ್ನಾಗಿ ಬೆಳೀಲಿ ಈ ಪಿಕ್ಚರ್, ನಂದು ಒಂದು ಏನಾದರೂ ಒಂದು ಅಳಿಲು ಸೇವೆ ಇರಲಿ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಅಣ್ಣ. ಒಳ್ಳೇದಾಗಲಿ ಅಂತ ಅಷ್ಟೇ. ಒಂದು ಒಳ್ಳೆ ಪಿಕ್ಚರು, ಹಾರರ್ ಪಿಕ್ಚರು, ರೊಮ್ಯಾಂಟಿಕ್ ಆಗಿರೋದ್ರಿಂದ ಒಂದು 2 hours ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ, ಕಾಮಿಡಿ ಅಂತೂ ಪಕ್ಕ, 100% ಸಕ್ಸಸ್ ಆಗುತ್ತೆ. ನೀವೆಲ್ಲರೂ ಸಪೋರ್ಟು ಈ ಒಂದು ಸಿನಿಮಾದಲ್ಲಿ ಬೇಕು. ಥ್ಯಾಂಕ್ ಯು, ಲವ್ ಯು ಅಣ್ಣ, ಲವ್ ಯು. ಸೊ ರಿಚಿ ಅವರೊಂದು ಮಾತು.